ಈಗ ದೂಷಣೆ ವಿಚಾರ ಅಂತ ಬಂದಾಗ ಮಂಜು ಅವ್ರ ಬಗ್ಗೆ ನೀವು ಹೇಳಿದ್ರಿ, ಅದು ನನ್ನ ಒಪಿನಿಯನ್, ನಾನು ಹೇಳ್ತಿದ್ದೆ ಅಷ್ಟೇ. ದೂರ ಬಂದ ತಕ್ಷಣ ನನ್ನ ಒಪಿನಿಯನ್ ಹೇಳ್ಬಾರ್ದು ಅಂತ ಏನಿಲ್ಲ ಅಂತ. ಬಟ್ ಆದ್ರೆ ಸಾಕಷ್ಟು ಕಡೆ ಈಗ ನೀವು ಅವರನ್ನ ಯಾಕೆ ಬಿಟ್ಟು ಬಂದಿದ್ದು, ಬೇರೆಯವ್ರ ಬಗ್ಗೆ ಏನೊಂದು ಒಪಿನಿಯನ್ ಕೊಡ್ತಾರೆ, ಅವ್ರು ನನ್ನ ಮೇಲೆ ಇನ್ಫ್ಲುಯೆನ್ಸ್ ಮಾಡ್ದಂಗೆ ಆಗುತ್ತೆ ಅಂತ. ಆಕ್ಚುಲಿ ಅವ್ರದ್ದು ಲಾಸ್ಟ್ VTN ಹೊರಗಡೆ ಬಂದ್ಮೇಲೆ ತೋರಿಸಿದ್ರಲ್ಲಿ ನೀವು ಅವ್ರ ಬಗ್ಗೆ, ಅವರಿಬ್ಬರ ಬಗ್ಗೆ ಮಾತಾಡಿರೋದು, ಅಂದ್ರೆ ಗೌತಮಿ ಮತ್ತೆ ಅವ್ರಿಗೆ ಇವ್ರ ಬಕೆಟ್, ಇವ್ರಿಗೆ ಅವ್ರ ಬಕೆಟ್ ಅನ್ನೋ ತರ ಮಾತಾಡಿದಾಗಿರ್ಬೋದು. ಆ ತರ ಸಾಕಷ್ಟು ವಿಷಯ ಅಂದ್ರೆ ಹಿಂದೆ ಮಾತಾಡಿದ್ದು ಕೆಲವು ಇದೆ ಆಕ್ಚುಲಿ. ಅಂದ್ರೆ ಇನ್ಫ್ಯಾಕ್ಟ್ ಮಂಜು ಅವ್ರು ಮಾತಾಡ್ತಾರೆ, ಇಲ್ಲ ಅಂತಲ್ಲ, ಗೌತಮಿ ಅವ್ರು ಸಾಕಷ್ಟು ಬಾರಿ ತಡೆದಿದ್ದಾರೆ ಅವ್ರನ್ನ. ಅಂಡ್ ಅಗೇನ್ ಅದೊಂದು ಪ್ರಶ್ನೆ. ಪ್ಲಸ್ ಗೌತಮಿ ಅವ್ರ ಅಪ್ಪಚ್ಚಿ ಆದ್ರು ಅಂತ ನೀವೇ ಹೇಳ್ತಿದ್ದೀರಾ, ನಮ್ಮಿಬ್ರ ಮಧ್ಯೆ ಪಾಪ ಅವ್ರ ಅಪ್ಪಚ್ಚಿ ಆದ್ರು ಅಂತ. ಬಟ್ ಅವರು ಟಾರ್ಗೆಟ್ ಆದ್ರು ನಿಮಗೆ ಸಾಕಷ್ಟು ಸಲ, ಅಂದ್ರೆ ನಾಮಿನೇಟ್ ಮಾಡೋದಕ್ಕೆ, ಅದ್ಯಾಕೆ ಅಂತ? ಈಗ ನೀವು ಬಕೆಟ್ ಅಂತಂದ್ರಿ, ನಾನು ಆ ಬಕೆಟ್ ಅನ್ನೋ ಪದನೇ ಉಪಯೋಗಿಸಿಲ್ಲ. ಬಕೆಟ್ ಅವ್ರು ಇವ್ರಿಗೆ ಹಿಡಿತಿದ್ರೆ ಇವ್ರು ಅವ್ರಿಗೆ ಹಿಡಿತಿದ್ದಾರೆ, ಹಂಗೆ ಆಗ್ತದೆ. ನಾನು ಹೇಳಿರೋದು ಇವ್ರು ಬಕೆಟ್ ಅನ್ನೋ ಪದ ಬಂದಿಲ್ಲ ಅಲ್ಲಿ. ಬಕೆಟ್ ಅವ್ರು ಇವ್ರಿಗೆ ಹಿಡಿತಿದ್ರೆ ಇವ್ರು ಅವ್ರಿಗೆ ಹಿಡಿತಿದ್ದಾರೆ, ಹಂಗೆ ಆಗ್ತದೆ. ಅಲ್ಲಿ ಇವ್ರು ಅವ್ರನ್ನ ಪ್ರೈಸ್ ಮಾಡ್ತಾರ, ಅವ್ರು ಇವ್ರನ್ನ ಪ್ರೈಸ್ ಮಾಡ್ತಾರ. ನಾನೇನ್ ಇಲ್ಲಿ ಮಧ್ಯದಲ್ಲಿ ಹಂಗ್ ಕೇಳಿದೀನಿ ಹೊರತು ಇವ್ರು ಅವ್ರಿಗೆ ಬಕೆಟ್ ಹಿಡಿತಾರೆ, ಅವ್ರು ಇವ್ರಿಗೆ ಬಕೆಟ್ ಹಿಡಿತಾರೆ ಅಂತ ನಾನು ಹೇಳಿಲ್ಲ. ಇವ್ರು ಅವ್ರಿಗೆ ಪ್ರೈಸ್ ಮಾಡ್ತಾರ, ಅವ್ರು ಇವ್ರಿಗೆ ಪ್ರೈಸ್ ಮಾಡ್ತಾರ, ನಾನ್ ಮಧ್ಯ ಏನು ಇಲ್ಲಿ? ಹೌದು, ಇವಾಗ ನಾನ್ ಹೇಳ್ತೀನಿ, ಅಲ್ಲಿ ಮಂಜಣ್ಣಂಗ್ ಬೇಜಾರಾದ್ರೆ ಗೌತಮಿಗ್ ಹೇಳ್ಕೊತಾರೆ, ಗೌತಮಿಗ್ ಬೇಜಾರಾದ್ರೆ ಮಂಜಣ್ಣಂಗ್ ಹೇಳ್ಕೊತಾರೆ. ಅದೇ ಮೋಕ್ಷಿತಂಗ್ ಬೇಜಾರಾದ್ರೆ ಯಾರ ಹತ್ರ ಹೇಳ್ಕೋಬೇಕು? ಇಲ್ಲಾದ್ರೂ ಅಮ್ಮ ಅಪ್ಪ ಇರ್ತಾರೆ ಆಚೆ ಜಗತ್ತಲ್ಲಿ, ನಾವ್ ಅವ್ರ ಹತ್ರ ನಮ್ಮ ಒಪಿನಿಯನ್ಸ್ ನ ಶೇರ್ ಮಾಡ್ತೀವಿ. ಆ ಮನೇಲಿ ಅಲ್ಲಿ ಯಾರು ಇಲ್ಲ ನಮ್ಗೆ. ಹಾಗಿದ್ದಾಗ ನಾವ್ ಒಬ್ರ ಹತ್ರ ಹೇಳ್ಕೊಳ್ಳೇಬೇಕಾಗತ್ತೆ. ನಮ್ ಮನ್ಸಲ್ಲಿರೋ ಬೇಜಾರು, ನಮ್ ಮನ್ಸಲ್ಲಿರೋ ನೋವ್ನ, ಅಥವಾ ನಾನೇನಾದ್ರು ತಪ್ಪು ತಿಳ್ಕೊಂಡಿದೀನಾ, ಅವ್ರು ಮಾಡಿದ್ದೆ ಸರಿ ಇದ್ಯಾ, ಆ ವಿಚಾರಗಳನ್ನ ನಾನ್ ಚರ್ಚೆ ಮಾಡಿದೀನಿ ಶಿಶಿರ್ ಹತ್ರ, ಐಶು ಹತ್ರ. ಸೊ ಅದ್ರಲ್ಲಿ ತಪ್ಪು ಅಂತ ನನಗೇನು ಅನ್ಸಲ್ಲ. ನಾನೆಲ್ಲೋ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ. ನನಗನ್ಸಿದ್ದನ್ನ ನಾನು ಹೇಳಿದೀನಿ, ನನ್ಗೆ ಈ ತರ ಆಗ್ತಿದೆ, ಈ ತರ ಒಂದ್ ಗೊಂದಲ ಇದೆ ನನ್ನಲ್ಲಿ ಅನ್ನೋದನ್ನ ನಾನು ಹೇಳ್ಕೊಂಡಿದ್ದೀನಿ, ನನ್ಗೊಂದು ಕನ್ಫ್ಯೂಷನ್ ಇದೆ ಅಂತ ನಾನು ಹೇಳಿದೀನಿ. ಅಂಡ್ ಇನ್ನೊಂದೇನು, ಗೌತಮಿ ಅವ್ರನ್ನ ಅದೇ ಅಪ್ಪಚ್ಚಿ ಆದ್ರು ನಮ್ಮಿಬ್ಬರ ಮಧ್ಯೆ ಅಂತ ಹೇಳಿದ್ರಿ, ಬಟ್ ಅವರು ಲೈಕ್ ಟಾರ್ಗೆಟ್ ಆದ್ರು ನಾಮಿನೇಷನ್ ವಿಚಾರದ, ಎಷ್ಟೊಂದ್ಸಲ ನಾಮಿನೇಟ್ ಮಾಡ್ತಾ ಇದ್ರು. ಅಲ್ಲಿ ಏನಾಗುತ್ತೆ ಗೊತ್ತಾ, ಅಲ್ಲಿ ಫ್ರೆಂಡ್ಶಿಪ್ ಅಂತ ಬರಲ್ಲ. ಆ ಮನೆಗೆ ಅವ್ರ ಕೊಡುಗೆ ಏನಿದೆ ಅನ್ನೋದು ಬರುತ್ತೆ. ಆ ಮನೆ ಕೊಡುಗೆ ಅವರಿಂದ ಕಮ್ಮಿ ಇದೆ ಅಂತ ಅನಿಸ್ತು, ನಾನು ನಾಮಿನೇಟ್ ಮಾಡಿದೆ. ಅಲ್ಲಿ ಬೇರೆಯವ್ರಗಳಿಗೆ ಕಂಪೇರ್ ಮಾಡ್ತು ಅಂದ್ರೆ ಅವ್ರ ಕೊಡುಗೆ ಕಮ್ಮಿ ಇದೆ. ಯಾಕೆಂದ್ರೆ ಅವರು ಮಂಜಣ್ಣ ಇಬ್ರೇ ಇರ್ತಿದ್ರು, ಯಾವಾಗ್ಲೂ ಮನೆಯವ್ರ ಜೊತೆ ಮಿಂಗಲ್ ಆಗ್ತಿರ್ಲಿಲ್ಲ, ಮನೆಯವ್ರ ಜೊತೆ ಬೆರೀತಾ ಇರ್ಲಿಲ್ಲ. ಇನ್ಫ್ಯಾಕ್ಟ್ ಅವರೇ ನನ್ನ ಹತ್ರ ಎಷ್ಟೋ ಸಲ ಹೇಳಿದ್ದಾರೆ, ನನಗೆ ಹಂಗೆ ಎಲ್ಲರ ಜೊತೆ ಆಗಲ್ಲ ಇರಕ್ಕೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ನಾನ್ ಬೇಕಾದ್ರೆ ಒಬ್ಳೇ ಇದ್ಬಿಡ್ತೀನಿ, ನನಗ್ ಹಂಗೆ ಎಲ್ಲರ ಜೊತೆ ಇರಕ್ ಆಗಲ್ಲ ಅಂತ ಅವ್ರು ಹೇಳಿದ್ದಿದೆ ನನ್ನ ಹತ್ರ. ಸೊ ಹಾಗಾಗಿ ಈಗ ಬಿಗ್ ಬಾಸ್ ಮನೆ ಅಂತ ಅಂದ್ಮೇಲೆ ಅಲ್ಲಿ ಎಲ್ಲರ ಜೊತೆ ಬೆರಿಬೇಕಾಗುತ್ತೆ, ಎಲ್ಲರ ಜೊತೆಗೂ ಒಂದ್ ಇಂಟ್ರಾಕ್ಷನ್ ಬೇಕೇ ಬೇಕಾಗುತ್ತೆ. ಬರೀ ಬಿಗ್ ಬಾಸ್ ಮನೆ ಅಂದ ತಕ್ಷಣ ಬರೀ ಟಾಸ್ಕ್ ಒಂದೇ ಅಲ್ಲ. ಅಂಡ್ ಎಷ್ಟೋ ವಿಚಾರಗಳನ್ನ ಅವ್ರು ಹೇಳ್ತಾನೆ ಇರ್ಲಿಲ್ಲ, ಹೇಳಿದ್ರೆ ಅದು ತಪ್ಪಾಗುತ್ತೆ ಅಂತ ಹೇಳಿ ಎಷ್ಟೋ ಸಲ ಅವ್ರು ಸೈಲೆಂಟ್ ಆಗಿರೋದು ಇದೆ. ಸೊ ನೀನ್ ಅಲ್ಲಿ ಸೈಲೆಂಟ್ ಆಗ್ತಿದ್ಯಾ ಅಂತಂದ್ರೆ ನೀನ್ ಇಲ್ಲಿ ಎಲ್ಲಾ ವಿಚಾರಗಳನ್ನ ತಡ್ಕೊಂಡು ನಿನ್ ಮನ್ಸಲ್ಲಿ ಇಟ್ಕೋತಾ ಇದ್ಯಾ, ನೀನ್ 100% ಈ ಮನೆಗ್ ಕೊಡ್ತಾ ಇಲ್ಲ ಅಂತ ನನಗನ್ನಿಸ್ತು. ಬೇರೆಯವ್ರಿಗೆ ಅನ್ಸ್ತೋ ಬಿಡ್ತೋ ಗೊತ್ತಿಲ್ಲ, ನನಗನ್ಸ್ತು. ಅದ್ ನನ್ ಪ್ಯೂರ್ಲಿ ನನ್ನ ಒಪಿನಿಯನ್ ಆಗಿತ್ತು. ಇಟ್ ವಾಸ್ ನಾಟ್ ಟಾರ್ಗೆಟ್, ಅಂದ್ರೆ ಅದನ್ನ ನಾನು ಟಾರ್ಗೆಟೇ ಮಾಡಿಲ್ಲ. ಇಟ್ ವಾಸ್ 100% ನಾಟ್ ಅ ಟಾರ್ಗೆಟ್. ನನಗನ್ನಿಸ್ತು, ಹೇಳ್ದೆ ಅಷ್ಟೇ.